Excel Techno School, ಗುರುವಾಯನಕೆರೆ, ವೇಣೂರು. Admission open now. ಹುಟ್ಟುಹಬ್ಬ ಆಚರಿಸ್ಕೋಬೇಕಿದ್ದ ಮಹಿಳೆ ಅಪಘಾತದಲ್ಲಿ ದಾರುಣ ಅಂತ್ಯವನ್ನ ಕಂಡಿದ್ದಾರೆ. ಕೇಕ್ ಕಟ್ ಮಾಡಬೇಕಿದ್ದ ಮನೆಯಲ್ಲಿ ಈಗ ಸೂತಕದ ಛಾಯೆ ಆವರಿಸಿದೆ. ಇವತ್ತು BMTC ಅಪಘಾತದಲ್ಲಿ ಏನು ಮೃತಪಟ್ಟರು ಮಾಲಾ ಅವರ ಹುಟ್ಟುಹಬ್ಬ ಇತ್ತು. ಆದರೆ ನಿನ್ನೆನೇ ಅವರು ಆಕ್ಸಿಡೆಂಟ್ನಲ್ಲಿ ನಿಧನವನ್ನು ಹೊಂದಿದ್ದಾರೆ. ನಿನ್ನೆ ಸಂಜೆ RPC ಲೇಔಟ್ನಲ್ಲಿ ಎಲೆಕ್ಟ್ರಿಕ್ BMTC ಬಸ್ ಅಪಘಾತದಲ್ಲಿ ಮಾಲಾ ಬಲಿಯಾಗಿದ್ದಾರೆ. BMTC ಬಸ್ ಅಪಘಾತದಲ್ಲಿ ಅವರು ಕೊನೆಯುಸಿರನ್ನು ಎಳೆದಿದ್ದಾರೆ. ಆದರೆ ಇವತ್ತು ಅದೇ ಮಾಲಾ ಅವರು ತಮ್ಮ 58ನೇ ಹುಟ್ಟುಹಬ್ಬವನ್ನು ಆಚರಿಸ್ಕೋಬೇಕಿತ್ತು. ಮಾಲಾ ಹುಟ್ಟುಹಬ್ಬ ಇದ್ದಿದ್ದರಿಂದ ನಿನ್ನೆ ಊರಿಂದ ಅವರ ಫ್ಯಾಮಿಲಿ ಕೂಡ ಇವತ್ತು ಇಲ್ಲಿಗೆ ಬಂದಿತ್ತು. ಆದರೆ ದುರಾದೃಷ್ಟವಶಾತ್ ನಿನ್ನೆ ಸಂಜೆ ಆಕ್ಸಿಡೆಂಟ್ನಲ್ಲಿ ಮಾಲಾ ಅವರು ಮೃತಪಟ್ಟಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸತ್ತಾರ್ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ. BMTC ಎಲೆಕ್ಟ್ರಿಕ್ ಚಾಲಕನ ನಿರ್ಲಕ್ಷ್ಯಕ್ಕೆ ಇದೀಗ ನಗರದಲ್ಲಿ ಮತ್ತೊಂದು ಬಲಿಯಾಗಿದೆ. ನಿನ್ನೆ ಸಂಜೆ ನಡೆದಿರುವಂತಹ ಘಟನೆ ಇದು. ವಿಜಯನಗರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯ RPC ಲೇಔಟ್ ಬಸ್ ನಿಲ್ದಾಣದಲ್ಲಿ ನಿನ್ನೆ ಸಂಜೆ 58 ವರ್ಷದ ಮಾಲಾ ಅವರು ಬಂದಿರ್ತಾರೆ. ಈ ಒಂದು ರಸ್ತೆಯಲ್ಲಿ ಹೋಗ್ತಿರುವಂತಹ ಸಂದರ್ಭದಲ್ಲಿ ಎಲೆಕ್ಟ್ರಿಕ್ ಬಸ್ ಚಾಲಕ ಏನದು ವೇಗವಾಗಿ ಬಂದು ಮಾಲಾಗೆ ಡಿಕ್ಕಿ ಹೊಡೆದಂತಹ ಪರಿಣಾಮ ಸ್ಥಳದಲ್ಲೇ ಮೃತಪಡ್ತಾರೆ. ಆ ಮಾಲಾ ಅವರ ಚಪ್ಪಲಿ ಕೂಡ ಇಲ್ಲಿ ಬಿದ್ದಿದೆ. ಮತ್ತೆ ಜೊತೆಗೆ ಅವರ ದೇಹದಿಂದ ಹರಿದಂತಹ ರಕ್ತದ ಕಲೆ ಕೂಡ ಇನ್ನೂ ಕೂಡ ಅದೇ ಜಾಗದಲ್ಲಿದೆ. ಇದೇ ಜಾಗದಲ್ಲಿ ನಿನ್ನೆ ಅವರು ಆ ಕಡೆಯಿಂದ ಕ್ರಾಸ್ ಆಗ್ತಿದ್ದಂತಹ ಸಂದರ್ಭದಲ್ಲಿ ಈ ಭಾಗ ನನ್ನ ಎಡಭಾಗ ಏನಿದೆ ಅಲ್ಲಿಂದ ವೇಗವಾಗಿ ಬಂದಂತಹ ಎಲೆಕ್ಟ್ರಿಕ್ ಬಸ್ ಇವರಿಗೆ ಡಿಕ್ಕಿ ಆಗುತ್ತೆ. ತದನಂತರದಲ್ಲಿ ಅವರು ಸ್ಥಳದಲ್ಲೇ ಮೃತಪಡ್ತಾರೆ. ಮತ್ತೊಂದು ವಿಚಾರ ಏನಂದ್ರೆ ಮಾಲಾ ಅವರ ಇವತ್ತು ಹುಟ್ಟುಹಬ್ಬ ಇತ್ತು. 58ನೇ ಹುಟ್ಟುಹಬ್ಬದ ಹಿನ್ನೆಲೆ ಅವರ ಸಂಬಂಧಿಕರು ಬೇರೆ ಬೇರೆ ಊರಿನಿಂದಲೂ ಕೂಡ ಇಲ್ಲಿಗೆ ಬಂದಿದ್ರು. ಅಂದ್ರೆ RPC ಲೇಔಟ್ನಲ್ಲಿ ಅವರ ಮನೆಗೆ ಬಂದಿದ್ರು. ಇವತ್ತು ಎಲ್ಲವೂ ಅಂದುಕೊಂಡಂತೆ ನಡೆದಿದ್ರೆ ಇವತ್ತು ಅವರು 58ನೇ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಬೇಕಾಗಿತ್ತು. ಬಟ್ ದುರಾದೃಷ್ಟವಶಾತ್ ನಿನ್ನೆ ಅವರು ವಿಧಿಯಾಟಕ್ಕೆ ಬಲಿಯಾಗಿದ್ದಾರೆ. ಈ BMTC ಎಲೆಕ್ಟ್ರಿಕ್ ಬಸ್ ಚಾಲಕನ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ಇದು ಬಸ್ ಸ್ಟಾಪ್ ಆಗಿರೋದ್ರಿಂದ ಬಸ್ ನಿಲ್ದಾಣದಲ್ಲಿ ಸಹಜವಾಗಿ ಬಸ್ ಇವರು ಚಾಲಕರು ತುಂಬಾ ನಿಧಾನಗತಿ ಬರಬೇಕು. ಯಾಕಂದ್ರೆ ಇಲ್ಲಿ ಪ್ರಯಾಣಿಕರು ಇರ್ತಾರೆ, ಜನರು ಓಡಾಟ ಇರುತ್ತೆ. ಯಾಕಂದ್ರೆ ಪಕ್ಕದಲ್ಲಿ ಸ್ಟೇಡಿಯಂ ಬೇರೆ ಇರೋದ್ರಿಂದ, ಪಕ್ಕದಲ್ಲಿ ಸ್ಕೂಲ್ ಇದೆ. ಇಂತಹ ಜಾಗದಲ್ಲಿ ಸ್ಲೋ ನಿಧಾನಗತಿಯಲ್ಲಿ ಬರಬೇಕಾಗಿತ್ತು. ಬಟ್ ಅವರು ಬಂದಿಲ್ಲ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದೀಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಕೂಡ ನಡೀತಾ ಇದೆ. RPC ಲೇಔಟ್ನಲ್ಲಿ ಅವರ ಮನೆ ಏನಿದೆ, ಅವರ ಮನೆಯಲ್ಲಿ ಇದೀಗ ನೀರವ ಮೌನ ಆವರಿಸಿರುವಂಥದ್ದು. ಸಂಭ್ರಮದಲ್ಲಿದ್ದಂತಹ ಮನೆ ಇದೀಗ ಸೂತಕದ ಛಾಯೆ ಆವರಿಸಿದೆ. ನಗರದಲ್ಲಿ BMTC ಎಲೆಕ್ಟ್ರಿಕ್ ಬಸ್ ಚಾಲಕರ ನಿರ್ಲಕ್ಷ್ಯದಿಂದ ಈಗಾಗಲೇ ಹಲವರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಸರಿಸುಮಾರು 3 ವರ್ಷದಲ್ಲಿ 40ಕ್ಕೂ ಅಧಿಕ ಜನರು ಪ್ರಾಣವನ್ನು ಬಿಟ್ಟಿದ್ದಾರೆ. ಇಷ್ಟಾದರೂ ಕೂಡ ಸಾರಿಗೆ ಇಲಾಖೆಯವರ ಬಗ್ಗೆ ಒಂದು ಸೂಕ್ತವಾದ ಕ್ರಮ ಕೈಗೊಂಡಿಲ್ಲ ಅನ್ನೋ ಆರೋಪ ಜೊತೆ ಆಕ್ರೋಶ ಕೂಡ ಇದೀಗ ಬೆಂಗಳೂರಿಗರಲ್ಲಿ ಮನೆ ಮಾಡಿದೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಸತ್ತಾರ್, ನ್ಯೂಸ್ ಫಾಸ್ಟ್, ಬೆಂಗಳೂರು.